ಸೊ ಇದ್ರ ಜೊತೆಗೆ ಗೌರವ್ ಗುಪ್ತಾ ಅವರು ಕೂಡ ಮಾತಾಡಿದ್ದಾರೆ. ಸ್ಮಾರ್ಟ್ ಮೀಟರ್ ಟೆಂಡರ್ ನಲ್ಲಿ ಹಗರಣ ಅನ್ನುವಂಥ ಒಂದು ಆರೋಪ ಏನು ಬಂತಲ್ಲ, ಕೆಪಿಟಿಸಿಎಲ್ ಎಂಡಿ ಪಂಕಜ್ ಕುಮಾರ್ ಪಾಂಡೆ ಎಂಡಿ ಮಾತಾಡಿದ್ದಾರೆ. ಕೆಪಿಟಿಸಿಎಲ್ನ ಎಂಡಿ ಪಂಕಜ್ ಕುಮಾರ್ ಪಾಂಡೆ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸ್ಮಾರ್ಟ್ ಮೀಟರ್ಗಳ ಅಳವಡಿಕೆಗೆ ಆದೇಶ ಇದೆ. ಹೊಸ ಕನೆಕ್ಷನ್ ವೇಳೆ ಸ್ಮಾರ್ಟ್ ಮೀಟರ್ ಅಳವಡಿಕೆ ಆಗಿದೆ. ಹೊಸ ಮನೆಗಳಿಗೆ ಸ್ಮಾರ್ಟ್ ಮೀಟರ್ ಕಡ್ಡಾಯ ಇದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಹೊಸ ಮನೆಗಳಿಗೆ ಸದ್ಯಕ್ಕೀಗ ಸ್ಮಾರ್ಟ್ ಮೀಟರ್ ಅಂತ ಇರುವಂಥದ್ದು ಹೊಸ ಮನೆಗಳಿಗೆ, ಹೊಸ ಕನೆಕ್ಷನ್ಗಳಿಗೆ ಮಾತ್ರ. ಸೊ ಸ್ಮಾರ್ಟ್ ಮೀಟರ್ ಹಾಕಿದ್ರೆ ಒಳಗೆ ಹೋಗುವ ಅವಶ್ಯಕತೆನೇ ಇರೋದಿಲ್ಲ. ಹಾಗಾಗಿ ಎಲ್ಲರ ಮನೆಗೂ ಕೂಡ ಸ್ಮಾರ್ಟ್ ಮೀಟರ್ ಹಾಕಿಸಿ, ಅಂದ್ರೆ ಏನು ಬಿಲ್ ಬರೆಯೋದಕ್ಕೆ ಇದಕ್ಕೆಲ್ಲ ಯಾರು ಬರಬೇಕಾಗಿರೋ ಅವಶ್ಯಕತೆ ಇರೋದಿಲ್ಲ. ಎಲ್ಲರೂ ನೀವು ಸ್ಮಾರ್ಟ್ ಮೀಟರ್ ಹಾಕಿಸ್ಕೊಂಡ್ರೆ ನಿಮಗೆ ಆನ್ಲೈನಲ್ಲೇ ಎಲ್ಲವೂ ಕೂಡ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಎಂಡಿ ಪಂಕಜ್ ಕುಮಾರ್ ಅವರು ಮಾತಾಡಿದ್ದಾರೆ. ಗವರ್ಮೆಂಟ್ ಆಫ್ ಇಂಡಿಯಾ ಅವರು ಮ್ಯಾಂಡೇಟರಿ ಮಾಡಿದ್ದಾರೆ ದಟ್ ಯು ಹ್ಯಾವ್ ಟು ಗೋ ಫಾರ್ ಸ್ಮಾರ್ಟ್ ಮೀಟರ್. ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಅವರು ಹೇಳಿದ್ದಾರೆ. ಬಟ್ ನಮ್ಮ ರಾಜ್ಯದಲ್ಲಿ RDSS ಸ್ಕೀಮ್ ವಿ ಕುಡ್ ನಾಟ್ ಟೇಕ್ ಅಪ್ ಬಿಕಾಸ್ ಒನ್ ಆಫ್ ದ ಕಂಡೀಷನ್ಸ್ ವಾಸ್ ಯು ಹ್ಯಾವ್ ಟು ಕ್ಲಿಯರ್ ಆಲ್ ದ ಡ್ಯೂಸ್. ಅದು ಎಲ್ಲ ಕಂಡೀಷನ್ಸ್ ಇತ್ತು, ಅದು ತಗೊಳ್ಲಿಕ್ಕೆ ಆಗಲಿಲ್ಲ. ಸೊ ದಿಸ್ ಇಸ್ ಸ್ಮಾರ್ಟ್ ಮೀಟರ್ಸ್. ಸೊ ಈಗ KERC ಅವರು ಒಂದು ಗೈಡ್ ಲೈನ್ಸ್ ಮಾಡಿದ್ದಾರೆ ಅಂಡ್ ದೇ ಕೇಮ್ ಔಟ್ ವಿತ್ ಡೈರೆಕ್ಷನ್ಸ್ ದಟ್ ಎಲ್ಲ ನಮ್ಮ ಟೆಂಪ್ರರಿ ಮತ್ತು ಹೊಸ ಕನೆಕ್ಷನ್ಸ್, ನ್ಯೂ ಕನೆಕ್ಷನ್ಸ್, ಅದಕ್ಕೆ ಸ್ಮಾರ್ಟ್ ಮೀಟರ್ ಮಾಡಬೇಕು. ಅದು KERC ಅವರು ಹೇಳಿದ್ದಾರೆ ನೀವು ಹಂತವಾಗಿ ಮಾಡಿ. ಯಾಕೆಂದ್ರೆ ಒಂದು ವೇಳೆ ನಾವು RDSS ಸ್ಕೀಮ್ ತಗೊಳ್ತಾ ಇದ್ದೇವೆ ದೆನ್ ವಿ ವುಡ್ ಹ್ಯಾವ್ ಚೇಂಜ್ ಆಲ್ ದ ಮೀಟರ್ಸ್. ಅದು ಬಲ್ಕ್ ರಿಪ್ಲೇಸ್ಮೆಂಟ್ ಮಾಡ್ತಾರೆ. ಉದಾಹರಣೆಗಾಗಿ UP, ಗುಜರಾತ್, ಬೇರೆ ಬೇರೆ ರಾಜ್ಯದಲ್ಲಿ RDSS ಸ್ಕೀಮ್ ತಗೊಂಡಿದ್ದಾರೆ. ಪೂರ್ತಿ ದೇಶದಲ್ಲಿ ಬರೀ 2 ರಾಜ್ಯದಲ್ಲಿ ಎಷ್ಟೇ ನಾವು RDSS ಸ್ಕೀಮ್ ತಗೊಂಡಿಲ್ಲ, ಬಾಕಿ ಎಲ್ಲ ರಾಜ್ಯ ತಗೊಂಡಿದ್ದಾರೆ. ಸೊ ಅಲ್ಲಿ ಬಲ್ಕ್ ಮೀಟರ್ ರಿಪ್ಲೇಸ್ಮೆಂಟ್ ಮಾಡ್ತಾ ಇದ್ದಾರೆ, ವಿಚ್ ಮೀನ್ಸ್ ಆಲ್ ದ ಎಲೆಕ್ಟ್ರಾನಿಕ್ ಮೀಟರ್ಸ್ ಆರ್ ರಿಪ್ಲೇಸ್ ಬೈ ಸ್ಮಾರ್ಟ್ ಮೀಟರ್ಸ್. ಬಟ್ ನಮ್ ಕಡೆ ಯಾಕೆಂದ್ರೆ ನಾವು ಸ್ಮಾರ್ಟ್ ಮೀಟರ್ ತಂದಿಲ್ಲ, ಬಟ್ ಗವರ್ಮೆಂಟ್ ಆಫ್ ಇಂಡಿಯಾ ಡೈರೆಕ್ಷನ್ಸ್ ಇದೆ, KERC ಡೈರೆಕ್ಷನ್ಸ್ ಇದೆ. ಅದೇ ಕಾರಣ ನಾವು ಹಂತವಾಗಿ ಹೋಗ್ತಾ ಇದ್ದೇವೆ. ಫಸ್ಟ್ ಸ್ಟೇಜ್ ನಲ್ಲಿ KERC ಅವರು ಏನ್ ಹೇಳಿದ್ದಾರೆ, ನೀವು ಟೆಂಪ್ರರಿ ಮತ್ತು ಹೊಸ ಕನೆಕ್ಷನ್, ನ್ಯೂ ಕನೆಕ್ಷನ್ಸ್ಗೆ ನೀವು ಸ್ಮಾರ್ಟ್ ಮೀಟರ್ಸ್ ಇಂದ ಬದಲಾವಣೆ ಮಾಡಿ.